ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನಕಿತ್ತೂರು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ರೈತರಿಂದ ಪ್ರತಿಭಟನೆ. ಕುಲವಲ್ಲಿ ಭಾಗದ 9 ಹಳ್ಳಿ ರೈತರು 60ರಿಂದ 70 ವರ್ಷಗಳಿಂದ ಇಲ್ಲಿಯ ಜಮೀನನ್ನು ಉಳುಮೆ ಮಾಡ್ತಾ ಇದ್ದು 2016-17ರಲ್ಲಿ ಆಗಿನ ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯ ಕಂದಾಯ ಸಚಿವರಾದ ಶ್ರೀ ಕಾಗೋಡು ತಿಮ್ಮಪ್ಪ ಅವರು ನಮ್ಮ ಕುಳವಲ್ಲಿ ಗ್ರಾಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಖುದ್ದಾಗಿ ಭೇಟಿ ನೀಡಿ ಅಧಿಕಾರಿಗಳಿಗೆ ಆದೇಶ ಮಾಡಿದ ಪ್ರಕಾರ ಜಮೀನಿನಲ್ಲಿ ಯಾವ ರೈತ ಯಾವ ಸರ್ವೆ ನಂಬರ್ನಲ್ಲಿ ಎಷ್ಟು ಭೂಮಿಯನ್ನು ಉಳುಮೆ ಮಾಡ್ತಿದ್ದಾರೆ, ನಿಖರವಾದ ಕ್ಷೇತ್ರವನ್ನು ಗುರುತಿನ ಪಿಟಿ ಶೀಟ್ ತಯಾರಿಸಿದ್ದು ಇರುತ್ತದೆ. ಅದೇ ಪ್ರಕಾರ ನಾವು ಕಬ್ಜೆಯಲ್ಲಿ ಇದ್ದೇವೆ. ಇಲ್ಲಿ ನಾವು ಸತತ 6 ದಿನ ಹಗಲು ರಾತ್ರಿ ಎನ್ನದೆ ಧರಣಿ ಮಾಡ್ತಾ ಇದ್ರು ಕೂಡ ಇವತ್ತಿನವರೆಗೂ ಯಾವ ಒಬ್ಬ ಅಧಿಕಾರಿಯೂ ಸಹ ನಮ್ಮ ರೈತರ ಕಡೆ ತಿರುಗಿ ನೋಡಿಲ್ಲ. ಬಾಳೆಕುಂದ್ರಿಗೆ ನಮ್ಮೂರು ಸಾಗರ 9 ಹಳ್ಳಿ ಜನ ಇವತ್ತಿಗೆ 6 ದಿವಸ ಆಯ್ತು ನಾವು ಪ್ರತಿಭಟನೆ ಮಾಡತ್ತೀವಿ. ನಮಗೆ ಇದುವರೆಗೂ ಯಾವ ಅಧಿಕಾರಿನೂ ಬಂದ ಏನು ಅಂತ ಕೇಳಿಲ್ಲ. ನಮ್ಮ ಊಟ ನಮ್ದು ಇದನ್ನ ಎಲ್ಲ ನೋಡ್ಕೋತೀವಿ. ಬಂದು ಒಂದು ಹಬ್ಬ ಬಂತು ನೋಡ್ದನ ಬಂದ್ ಕರೀಲಿ ಕುಂತೇವಿ. ಯಾರು ನಮ್ಮನ್ನ ಏನು ಅಂತಾರ ಬಂದು ಕೇಳಿಲ್ಲ. ಚೆನ್ನಮ್ಮ ರಾಯಣ್ಣ ನಮ್ಮ ಜನಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಿಸ್ಬೇಕಂತ ಹೇಳಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು. ಆದ್ರೆ ನಮ್ಮ 9 ಹಳ್ಳಿಗೆ ಇದುವರೆಗೂ ಸ್ವತಂತ್ರ ಸಿಕ್ಕಿಲ್ಲ ಅಂತ ನಾವು ಅಂದ್ಕೊಂಡೇವಿ. ನಮ್ಮ ಭೂಮಿ ನಮಗೆ ಯಾವಾಗ ನಮ್ಮಂತ ಆಳ್ಕೈತಲ್ಲ ಅವಾಗ ಸ್ವಾತಂತ್ರ್ಯ ಸಿಗ್ತದೆ ಅಂತ ತಿಳ್ಕೊಂಡೇವೆ ನಾವು. ತಹಶೀಲ್ದಾರ್ ಕಚೇರಿಯಾಗ ಏನಿರೋದೆಲ್ಲ ಐತಿ, ಅದು ನಮಗೆ ಸಿಗೋ ಮಠ ಈ ಕಚೇರಿ ಬಂದಿನ ನಾವು ಎದ್ದು ಹೋಗೋದಿಲ್ಲ. ಇದೇ ನಮ್ಮ ಮಾತು. ಒಟ್ಟಾರೆಯಾಗಿ ನಿಮ್ಮದ ನ್ಯಾಯ ಸಿಗೋವರೆಗೂ ನೀವು ಹೇಳೋರು ಅಂದಂಗೆ ಐತ್ರಿ ಮೇಡಮ್. ನೀವು ನ್ಯಾಯ ಸಿಗೋವರೆಗೂ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಇಲ್ಲೇ ಕುಂದಿರ್ತೇವೆ. ಮಕ್ಕಳು ಮರಿನೂ ಯಾರನ್ನೂ ನೋಡೋದಿಲ್ಲ. ಮಕ್ಕಳೆಲ್ಲ ತಾವು ತಿಂದು ಶಾಲೆಗೆ ಹೋಗತ್ತಾವು. ನಾವೆಲ್ಲ ರಾತ್ರಿ ಆಗಲಿ ಇಲ್ಲೇ ಕುಂದಿರ್ತೇವೆ. ನಮ್ಮನ್ನ ಯಾರು ಬಂದು ಇದುವರೆಗೂ ಏನಂತ ಕೇಳಿಲ್ಲ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ ಇರ್ತೇವೆ. ಸ್ಥಳೀಯ ಶಾಸಕರು ಮತ್ತೆ ಯಾರು ಬಂದಿಲ್ಲ ಮೇಡಮ್? ಯಾವ ಶಾಸಕರು ಬಂದಿಲ್ಲ, ಯಾರು ಬಂದಿಲ್ಲ. ನಮ್ಗೆ ಯಾರು ಬಂದು ಏನೂ ಕೇಳಿಲ್ಲ. ನಾವು ಕಬ್ಜೆಯಲ್ಲಿರುವ ನಮ್ಮ ಹೆಸರುಗಳನ್ನು ಸಾಗುವಳಿದಾರರ ಕಾಲಂನಲ್ಲಿ ಸೇರಿಸುವವರೆಗೂ ನಾವು ನಮ್ಮ ಈ ಧರಣಿ ಹೋರಾಟವನ್ನು ಹಿಂದೆ ತೆಗೆದುಕೊಳ್ಳುವ ಮಾತೇ ಇಲ್ಲ ಅಂತ ದಶರಥ ಮಡಿವಾಳರ್, ರಾಜು ಬಡ್ಸದ್, ನಾಗರತ್ನ ಪಾಟೀಲ್, ಬಿಸ್ಟೆಕ್ ಬಾಳೆಕುಂದ್ರಿ, ಗಣೇಶ್ ಗಿವಾರಿ ಮತ್ತು ಭಾಗ್ಯಶ್ರೀ ಹನಬರ್, ರಾಜ್ಯ ಮಹಿಳಾ ಕಾರ್ಯದರ್ಶಿ ಸುರೇಶ್ ಶಿವಾಲಿ, ರಾಜ್ಯ ಸಂಚಾಲಕರು ರವಿ ಪಾಟೀಲ್, ನೇಗಿಲಯೋಗಿ, ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ. ಈಗಾಗಲೇ 9 ಹಳ್ಳಿ ಜನ ಧರಣಿ ಕುಂತು ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಅವು ಯಾವುವು ಇನ್ನೂ ತನಕ ಪ್ರತಿಫಲ ಕೊಡಲಿಲ್ಲ. ಆದರೆ ಇರೋದೆಲ್ಲ ಈ ತಹಸೀಲ್ದಾರ್ ಕಚೇರಿ ಒಳಗೆ ಐತಿ. ಅದರ ಸಂಬಂಧ ನಮ್ಮ ಉತ್ತಾರದಲ್ಲಿ ಹೆಸರು ಕುಂಡ್ರಲಿ ಅಂತೇಳಿ ಇಲ್ಲಿ ಧರಣಿ ಕುಂತೇವಿ. ನಾವು ಇವು ಏನು ಉತ್ತಾರದಾಗ ನಮ್ಮ ಹೆಸರು ಕುಂಡ್ರದ್ಲೇ ಇಲ್ಲಿಂದ ನಾವು ಕಾಲು ಕೇಳೋದಿಲ್ಲ. ಬೇಕಾದಾಗಲಿ ಇವತ್ತು ಯಾವುದೇ ಥರದ್ದು ಹೋರಾಟ ಮಾಡಿ ನಾವು ಇದನ್ನು ಮಾಡ್ತೇವೆ ಅಂತೇಳಿ ಒಂದೆರಡು ಮಾತಾಡ್ತೀವಿ. ನಿರಂತರವಾಗಿ ಧರಣಿ ಸತ್ಯಾಗ್ರಹ ಕೂಡ ಮಾಡ್ತಾ ಇದ್ದಾರೆ ಸರ್. ಇವತ್ತಿಗೆ ಎಷ್ಟನೇ ಆಯ್ತು ಸರ್? ಇವತ್ತಿಗೆ 6ನೇ ದಿವಸ ಕಾಲಿಟ್ಟೈತ್ರಿ. ನಮ್ಗೆ ಯಾರು ಬಂದಿದ್ದಾರೆ ಸರ್ ಅಧಿಕಾರಿಗಳು? ಇಲ್ಲಿ ಇನ್ನೂವರೆಗೂ ಯಾರೂ ಬಂದಿಲ್ಲ. ಬರ್ತಾರ ಇಲ್ಲಿ ಆರಕ್ಷಕರಿಗೆ ಅದು ಬಿಡದಂಥ ಕ್ರಮ. ಯಾಕಂತಂದ್ರೆ ರಾಜಕಾರಣಿ ಇರ್ಬೋದು, ಇನ್ನುಳಿದ ಎಲ್ಲ ಒಂದು ಸಾರ್ವಜನಿಕರನ್ನ ಪ್ರಜೆಗಳನ್ನ ಸಮಲೋಚನವಾಗಿ ಅವರ ರಕ್ಷಣೆ ಮಾಡುವಂಥ ಒಂದು ಕೆಲಸ ಐತಿ. ಆರಕ್ಷಕರು ಮಾತ್ರ ಒಂದು ಸ್ವಲ್ಪ ಬಂದು ಹೊಂಟಾರ. ಬಂದು ಹೋಗಿ ಅವರು ಹೇಳತ್ತಾರ ಇಲ್ಲಿ ಕುಂತ್ರೆ ಹಿಂಗೆ ಹಂಗೆ ಅಂತೇಳಿ. ಮತ್ತು ನಾವು ಇಷ್ಟು ಸಲ ರೈತರು ನಿರಂತರ ಹೋರಾಟ ಮಾಡಿ ಅಲ್ಲಿ ಇಲ್ಲಿ ಭೇಟಿ ಆದಾಗ ಅದ್ರಾಗ ಆ ಮಾತುಗಳನ್ನ ಅವ್ರನ್ನೇನು ಈ ಕಡೆ ಕಿವ್ಯಾಗ ಕೇಳಿ ಈ ಕಡೆ ಬಿಡತ್ತಾರೋ ಗೊತ್ತಿಲ್ಲ. ಆದರೆ ಕೇಸ್ ಎತ್ತರ ಮೇಲೆ ನಡೆದೈತಿ. ವಾಸ್ತವ್ಯ ಮೊದಲ ಅವರು IAS IPS ಮತ್ತು KAS ಕಲ್ತಂಥ ಒಂದು ಡಬಲ್ ಡಿಗ್ರಿ ಹೋಲ್ಡರ್ಸ್ಗಳು ಆಯ್ಕೆ ಆದಂಥ ಅಧಿಕಾರಿಗಳು ಇದಾರ. ಆದ್ರೆ ರೈತರದು ಯಾವ ಮಟ್ಟಿಗೆ ಏನೇನೈತಿ ಅನ್ನುವಂಥದ್ದು ಅವ್ರಿಗೆ ಪೂರ್ತಿ ನಾಲೆಜ್ ಐತೆ. ಆದ್ರೆ ನಮ್ಮ ಹೆಬ್ಬಟ್ಟಿದ್ದಂಥ ರೈತ ಅವ ಪೂರ್ತಿ ತಿಳುವಳಿಕೆ ಹೇಳತ್ತಂತ ಸ್ವಲ್ಪ ನೋಡಿ ಅದನ್ನು ಪೇಪರ್ ನೋಡಿ ಆದರೂ ಜನರಲ್ ನಾಲೆಜ್ ಮುಖಾಂತರ. ಆದರೆ ಅಧಿಕಾರಿಗಳು ಯಾವ ಕಾರಣಕ್ಕೆ ಹಿಂಗೆ ಹಿಂದೇಟು ಹಾಕತ್ತಾರೋ ಗೊತ್ತಿಲ್ಲ. ಈ ರೈತರು ನಿರಂತರ ಹೋರಾಟ ಮಾಡಿ 2 ತಲೆಮಾರಾದರೂ ಆ ಜಮೀನು
ಅದ ನಮ್ಮ ರಾಯಾನಂದ್ ಜಮೀನ್ ಐತಿ, ಸರ್ಕಾರಿ ಪ್ರಾಪರ್ಟಿ ಐತಿ. ಆದರೂ ಆ ಜಮೀನು ಅವ್ರ ಹೆಸರಲ್ಲೇ ಮಾಡಕ್ಕೆ ಯಾಕೆ ಹಿಂದೆ ಹಾಕತ್ತಾರ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ನಮ್ಮ ಉತ್ತಾರ ಒಳಗೆ ನಮ್ಮ ಹೆಸರು ಸೇರ್ಪಡೆ ಆಗೋ ಮಟ ಆ ಉಳುಮೆ ಮಾಡುವಂಥ ರೈತರದ ನಾವು ಮಾತ್ರ ಈ ಹೋರಾಟನ ಹಿಂದೆ ತಕ್ಕೊಂಗಿಲ್ಲ ಸರ್. ಹೋರಾಟ ಮಾಡ್ತಾ ಇದ್ದಿರಲ್ಲ ಸರ್, ಏನಾರ ರೈತರಿಗೆ ಬಂದು ಸಂಬಂಧಪಟ್ಟಾದ ಭೂಮಿ ಐತಲ್ಲ ನಮ್ದಾರ ಅವ್ರಿಗೆ ಏನಾರು ಒಪ್ಪಂದ ಏನಾರು ಮಾತಾಡಿದಾರ ಏನಿಲ್ಲ? ಅಲ್ರಿ, ಅವ್ರ ಜೋಡಿ ಒಪ್ಪಂದ ಮಾಡಕ್ ಅವ್ರು ಯಾರು ಹೇಳು? ಅವ್ರ ಜೋಡಿ ಒಪ್ಪಂದ ಮಾಡಕ್ ಅವ್ರು ಬೆವ್ರು ಸುಸಿದ ಆಸ್ತಿನ ಅದ ಹೇಳ್ರಿ. ಈಗ ನೋಡ್ರಿ, ಒಬ್ರು ಬೆವ್ರು ಸುಸಿದ ಆಸ್ತಿ ನಾವು ಕಿತ್ಕೊಂಡ್ ತಿನ್ನಕತ್ರ ನಮ್ಗೊಂದ್ ಸ್ವಲ್ಪ ಕೊಡಪ್ಪ, ನೀವೊಂದು ತುತ್ತು ತಿನ್ನತಿ, ನಿಮ್ಗೆ ತುತ್ತದೊಳಗೆ ಅರ್ಧ ಕೊಡೋಣಕ. ಅವರು ತಗೊಂಡಿದ್ದನೇ ಒಂದು ದೇಶದ್ರೋಹಿ ಕೆಲಸ ಮಾಡಿದಂಥ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶದ ಸಂಬಂಧ ಶ್ರದ್ಧೆ ನಿಷ್ಠೆಯಿಂದ ತಾಯಿ ಚೆನ್ನಮ್ಮನ ಜೋಡಿ ಒಡನಾಡಿ ಹಾಕ್ಯಾರ. ಮಗ ಆಗಿ ಇದನ್ನು ಮಾಡಿದವನು ಅವ್ನು ಹಿಡಿದು ಕೊಟ್ರಿ, ಕೆಂಪು ಪಿರಂಗಿ ಮಾತು ಕೇಳ್ಕ್ಯಾರ. ಈ ಆಸ್ತಿ ಸಂಬಂಧ ಅಂತ ಒಳ್ಳೆ ವ್ಯಕ್ತಿನ ಮಹಾನ್ ನಾಯಕಿನ ಹಿಡಿದು ಕೊಟ್ಟಂಥ ಒಂದು ದೇಶದ್ರೋಹಿ ಮನುಷ್ಯಂದ ಇದನ್ನು ಮಾಡತ್ತಾರ ಅಂತಂದ್ರೆ ಅವ್ನು ಬೆನ್ನಿಗೆ ನಿಲ್ಲತ್ತಾರ ಅಂದ್ರೆ ನಾವು ರೈತರು ಏನು ತಪ್ಪು ಮಾಡಿದವ? ದೇಶದ ಬೆನ್ನೆಲುಬು ನಾವು ರೈತರ, ದೇಶಕ್ಕೆ ಅನ್ನ ಹಾಕವ್ರ, ಗುಡ್ಡ ಮಟ್ಟಿ ಹಡ್ಡಿ ನಾವು ಉಳುಮೆ ಮಾಡಿದವ. ನಾವೇನು ಮಾಡಿದವ್ರಿ? ಅಲ್ಲೇನು ಅನ್ಯಾಯ ಮಾಡಿದವ? ಕೊನೆಯದಾಗಿ ನೀವು ಒಳ್ಳೆಕ್ಕೆ ಏನು ಇಷ್ಟಪಡ್ತೀರಿ? ಏನೂ ಇಲ್ಲ ಸರ. ಈಗ ನಾವು ಉಳುಮೆ ಮಾಡತ್ತವ ಕರೆ, ಆದ್ರೆ ಅಲ್ಲಿ ಏನು ಬೆಳೆ ಏನು ಬರ್ತದಲ್ಲ ಅದ್ರ ಮೇಲೆ ಉಪಜೀವನ ಸಾಗಿಸುವಂಥ ಕೆಲಸ ಆಗೈತಿ.